ದಿವಸ ನಿನ್ ಜೊತೆ ನಾಯಿ ತರ ಸುತ್ತಿದ್ದೆ ಆಯ್ತು, ಏನು ವ್ಯವಹಾರ ಆಗ್ಲಿಲ್ಲ. ಗೌಡ, ನನ್ನ ತಂಗಿ ವಿಷಯದಲ್ಲಿ ನಿಂಗೆ ಅನ್ಯಾಯ ಆಗಿರ್ಬೋದು, ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ ಬಿಡು. ಯಾಕೆ ತಲೆ ಕೆಡ್ಸತ್ಯಾ? ಇದ್ಯಾಕ್ಲಾ? ಕುದುರ್ಸು. ಏನ್ ಪುಟ್ಟಿ, ಒಬ್ಳೆ ಎಲ್ಲೋಗ್ತಿದ್ಯಾ? ಓ ಪಾಪ, ಕಾಲ್ ಮುಟ್ಟಿದ್ಯಾನೋ? ಜಾಸ್ತಿ ಮಾತಾಡಿದ್ರೆ ಚಪ್ಪಲಿ ತಗೊಂಡ್ ಹೊಡಿತೀನಿ. ಅರೆ, ಯಾಕೆ ಗುರ್ರಂತೀಯ? ನಾನು ನಿಂಗೆ ಹತ್ತಿರದವನೇ. ಸರಿ ಬಾ, ಎಲ್ಲಾದ್ರೂ ಹೋಗಿ ಅಪ್ಪ ಅಮ್ಮ ಆಟ ಆಡೋಣ. ಬಾ ಬರಲಿ. ನಾನು ಹೇಳ್ದಂಗೆ ಕೇಳು. ಬಡ್ಡೆ ಎತ್ತದೆ ಗುರುರಾಜ್ ನಾಯ್ಡು ಅರ್ಕತೆ ಹೇಳ್ದಂಗೆ ಹೇಳ್ತಾ ಕೂತಿದ್ಯಲ್ಲ, ಎತ್ತಾಕೊಂಡೋಗಿ ವಂಗೆ ಬರ್ತಣ್ಣಲ್ಲಿ ಕಳ್ಳೆ ಬಳ್ಳೆ ಆಡತ್ತಾನೆ. ಎತ್ತಾಕೊಂಡೋಗು. ಅಯ್ಯಯ್ಯೋ, ಮತ್ತೆ ಅವಳ ತಂಟೆಗೇನಾದ್ರೂ ಬಂದ್ರೆ ಹುಷಾರ್. ನೀನ್ ಹೇಳೋದಲ್ಲ ನಿಜಾನ? ನಾನಕ್ಕೋ ಸುಳ್ಳು ಹೇಳಿ, ನಿಮ್ಮನೆಗೂ ಸತ್ಯ. ನಾನ್ ಮಾತ್ರ ಗೀತನ್ನೇ ಮದ್ವೆ ಆಗೋದು, ಅದಕ್ಕೆ ಇಡೀ ಊರಲ್ಲ ನಮ್ ಭಾವನೆ ಅಡ್ಡ ಬಂದ್ರು ನಾನು ಅವನ್ನ ಜೀವ ಸಹಿತ ಉಳ್ಸಕ್ಕಿಲ್ಲ ಅಂದ. ಅಷ್ಟು ಧೈರ್ಯ ಬಂತ ಅವನಿಗೆ. ರುದ್ರ ಬಾವ, ನನ್ನ ಮಗಳಿಗೂ ನಿನಗೂ ಮದ್ವೆ. ನಾಳೆ ನಿಶ್ಚಿತಾರ್ಥ. ರಾಜೇಗೌಡ್ರೆ, ಇನ್ನು ಏನ್ ಮಕ್ಕ ನೋಡ್ತಾ ಕೂತೀರಿ? ವೀಳ್ಳೆ ಬದಲಾಯಿಸ್ಕೊಳ್ಳಿ. ರುದ್ರ, ಓ ಅಪ್ಪ, ಏನಿದೆಲ್ಲ? ನಿನ್ ನಿಶ್ಚಿತಾರ್ಥನಮ್ಮ ನಮ್ ರುದ್ರನ್ ಜೊತೆ. ಇದ್ರ ಬಗ್ಗೆ ನನ್ನಾಗ್ಲಿ ಅಮ್ಮನಾಗ್ಲಿ ಒಂದ್ ಮಾತು ಕೇಳಬಾರ್ದಾ? ಹೆಂಗಸರನ್ ಕೇಳಿ ನಿರ್ಧಾರ ತಗೊಳ್ಳೋದು ನಮ್ಮ ಅಂತಂದಲ್ಲಿ ನಡೆದು ಬಂದಿಲ್ಲಮ್ಮ. ಅದಿನ್ಮೇಲೆ ನಡೆಯೋದಿಲ್ಲ. ಗೀತಾ, ಮದ್ವೆ ಅನ್ನೋದು ನನ್ ಸ್ವಂತ ವಿಷಯ. ಮುಚ್ಚೆ ಬಾಯಿ. ಅಪ್ಪ, ನೀವೇನೇ ಹೇಳಿದ್ರು ನಾನು ಮದ್ವೆ ಆಗೋದು ಮಾವನ್ನೇ. ಆ ಮನೆ ಹಾಡು ಮದುವೆ ಆಗ್ತೀನಿ ಅಂತ ಹೇಳೋಕೆ ಎಷ್ಟೇ ಧೈರ್ಯ ನಿನಗೆ? ಇಷ್ಟು ದಿನ ನೀವಂದಿದ್ದನ್ನೆಲ್ಲ ಕೇಳ್ಕೊಂಡು ಸಹಿಸ್ಕೊಂಡು ಸುಮ್ನೆ ಇದ್ದೆ. ಈಗ ಸುಮ್ನೆ ಇರಲ್ಲ. ಸುಮ್ನೆ ಇರ್ದೆ ಏನ್ ಮಾಡ್ತೀಯ? ಈ ಮದ್ವೆ ನಡಿಯಕ್ ನಾನ್ ಬಿಡಲ್ಲ. ಅದನ್ನ ನಿಲ್ಸೋ ಅಧಿಕಾರ ನಿನಗಿಲ್ಲ.
ಇದು ಅಧಿಕಾರ ಅಲ್ಲ ರೀ, ಮಮಕಾರ. ನನ್ ಮಾತು ಕೇಳಿ. ಇದುವರೆಗೂ ನಿಮ್ ಯಾವ ಮಾತಿಗೂ ನಾನು ಎದುರು ಮಾತಾಡಿಲ್ಲ. ಯಾಕೆಂದ್ರೆ ನೀವು ನನ್ನ ಪಾಲಿನ ದೇವರು. ನಿಮ್ಗೋಸ್ಕರ ನನ್ನ ತವ್ರ ಮನೆ, ತಮ್ಮ, ಎರಡು ಸಂಬಂಧನೂ ಕಳ್ಕೊಂಡೆ. ಕಣ್ಣೀರು ಕೋಡಿಯಾಗಿ ಹರಿತಾ ಇದ್ರು. ನೋವನ್ನೆಲ್ಲ ಮನ್ಸಿನಲ್ಲಿ ತುಂಬಿಕೊಂಡು ಮುಖದಲ್ಲಿ ನಗು ತಂದ್ಕೊಂಡು ಆ ಕಣ್ಣೀರಿಗೆ ಬೇರೆನೆ ಅರ್ಥ ಕೊಟ್ಟೆ. ಒಂದ್ ಹೆಣ್ಣು ಗಂಡನಿಗೆ ಎದುರಾಡದೆ ನಡೀತಿದ್ದಾಳೆ ಅಂದ್ರೆ ಅರ್ಥ ಹೆದರಿಕೆ ಅಂತಲ್ಲ ರೀ, ಗಂಡ ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾನೆ ಅನ್ನೋ ನಂಬಿಕೆ. ಆ ನಂಬಿಕೆ ಸೂರ್ಯ ಕುಸಿದು ಬಿದ್ದಾಗ ಅದಕ್ಕೆ ತಲೆ ಕೊಡೋದು ಮುಟ್ಟಾಳ್ತನ. ಅದಕ್ಕೆ ರೀ, ಅದಕ್ಕೆ ನಾನು ಮಾತಾಡ್ತಿರೋದು. ಮಕ್ಕಳನ್ನ ಕಾಪಾಡೋದು ತಂದೆ ತಾಯಿ ಮಾಡಿದ ಪುಣ್ಯ ಅಂತಾರೆ. ಇಂಥವ್ರಿಗೆ ಮಗಳನ್ನ ಕೊಟ್ಟು ನಮ್ ಪಾಪದ ಕೊಡ ತುಂಬಿದೆ ಅಂತ ಇಡೀ ಊರಿಗೆ ಹೇಳಕ್ ಹೊರಟಿದ್ದೀರಾ? ಅವತ್ ನೀವ್ ಎರಡನೇ ಮದ್ವೆ ಆದಾಗ ಊರಿನ ಜನ ಎಲ್ಲ ಬಂದಿದ್ದಕ್ಕೆ ನನ್ ಮುಂದೆ ಕೈ ಕಟ್ ನಿಂತ್ಕೊಳ್ಳಕ್ಕೂ ಧೈರ್ಯ ಇಲ್ದಿರೋ ಜನ ಅಂತಂದ್ರಿ. ನಾಳೆ ದಿನ ಅದೇ ಜನ ಇವನ ಮನೆ ಮುಂದೆ ಕೈ ತುಂಬ ದುಡ್ಡಿಟ್ಕೊಂಡು ಸಾಲಾಗಿ ನಿಂತ್ಕೋತಾರೆ. ಅದ್ ನಿಮ್ಗೆ ಇಷ್ಟನಾ? ಏನ್ ಹಾಗೆ ಮಾತಾಡ್ತಿದ್ದೀರಾ? ನಾನೇನ್ ಗಂಡ್ಸಲ್ವಾ? ಹೆಣ್ಣಿನ ಸಂಪಾದನೆಯಲ್ಲಿ ಜೀವನ ನಡೆಸೋನು ಗಂಡ್ಸಲ್ಲ, ಗಂಡಾಗೋದಕ್ ಸಾಧ್ಯನೂ ಇಲ್ಲ. ಇವತ್ ನಿನ್ ತಂಗಿ ಕೈಯಲ್ಲಿ ಮಾಡಿಸ್ತಿರೋ ವ್ಯಭಿಚಾರನ ನಾಳೆ ನಾಳೆ ನಿನ್ ಹೆಂಡತಿ ಕೈಯಲ್ಲೂ ಮಾಡಿಸಲ್ಲ ಅಂತ ಏನೋ ಗ್ಯಾರಂಟಿ? ನಾನ್ ನಿಮ್ಮ ಹತ್ರ ಭಿಕ್ಷೆ ಬೇಡ್ತಿದ್ದೀನಿ ಅಂತ ತಿಳ್ಕೊಂಡು ನನ್ನ ಮಗಳ ಬದುಕಿನ ಭಿಕ್ಷೆ ಕೊಡಿ. ಇಷ್ಟು ವರ್ಷ ಈ ಮನೇಲಿ ನಿಮ್ ಹೆಂಡತಿಯಾಗಿ ಜೀವನ ನಡೆಸಿದ್ದಕ್ಕೆ ಇಷ್ಟನ್ನಾದ್ರೂ ನಡೆಸ್ಕೊಡಿ. ಬಾಬಾ, ಈ ಹೆಂಗಸನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ, ಆಮೇಲೆ ಅದನ್ನ ಕೇಳಿ ನಮಗ್ ತಲೆ ಕೆಟ್ಟೋಗುತ್ತೆ. ಏ ಪುರೋಹಿತ, ಬಾ ತಾಂಬೂಲ ಬದಲಾಯಿಸು. ಬಾಮ, ಅರೆ ಬಾಮ. ಬಿಡೋ ಅವಳ ಕೈನ, ಬಿಡೋ. ಅದ್ಯಾಕ್ ಬಿಡಕ್ಕಾಗುತ್ತೆ? ನಾನ್ ಬಂದಿರೋದೆ ಇವಳ ಕೈ ಹಿಡಿಯಕ್ಕೆ. ಮುಚ್ಚೋ ಬಾಯಿ, ಮರ್ಯಾದೆಯಿಂದ ಮನೆಯಿಂದ ಹೊರಗಡೆ ಹೋಗು, ಇಲ್ಲಾಂದ್ರೆ ಕತ್ತಿಡ್ ದಬ್ಬೇಕಾಗತ್ತೆ. ಬಾವಾ, ಮನೆ ಬಿಟ್ಟು ಹೋಗ್ಬೇಕಾದನು ನಾನಲ್ಲ, ನೀನು. ಯಾಕೇಳು? ಈಗ ಈ ಮನೆ ನನ್ನ ಹೆಸರಲ್ಲಿದೆ. ಏನ್ ಹೇಳ್ತಿದನ್ರಿ? ಯೋ, ಆ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಸ್ವಲ್ಪ ಓದೇಳು. ನಿಮ್ ಮನೆ ಆಸ್ತಿ ಎಲ್ಲ ರುದ್ರಂಗೆ ಸೇರ್ಬೇಕು ಅಂತ ನೀವೇ ರುಜು ಮಾಡ್ಕೊಟ್ಟಿದ್ದೀರಾ? ಮೋಸ್ ನನ್ನ ಕೈಯಲ್ಲಿ ಪತ್ರ ಬರ್ಸ್ಕೊಂಡು ಈಗ ನಾನೇ ನನ್ನ ಮನೆಯಿಂದ ಹೊರಗಡೆ ಹೋಗುವಂತಿದ್ಯಾ? ಅಯ್ಯಯ್ಯ, ಮೋಸದಿಂದ ಅಲ್ಲ, ನನ್ನ ತಂಗಿ ಮೇಲಿರೋ ಮೋಹದಿಂದ. ನಿನ್ನ ನಿನ್ ತಂಗಿನ ಜೀವ ಸಹಿತ ಬಿಡಲ್ಲ ಕಣೋ. ನಮ್ಗೆ ಮನೆ ಆಸ್ತಿ ಪಾಸ್ತಿ ಏನು ಬೇಕಾಗಿಲ್ಲ, ನಮ್ಮ ಮಗಳ ಭವಿಷ್ಯ ಉಳಿತಲ್ಲ ಅಷ್ಟೇ ಸಾಕು. ನಡೀರಿ ಹೋಗೋಣ. ಅಜ್ಞಾನದಿಂ ಐಶ್ವರ್ಯ ದೂರ ವ್ಯಭಿಚಾರದಿಂ ಸಂಸಾರ ಘೋರ ಪಶ್ಚಾತ್ತಾಪದಿಂ ಪರಿತಾಪ ದೂರ ಸತಿ ಧರ್ಮದಿಂ ಸಂಕಷ್ಟ ದೂರ ಪಶ್ಚಾತ್ತಾಪದಿಂ ಪರಿತಾಪ ದೂರ ಸತಿ ಧರ್ಮದಿಂ ಸಂಕಷ್ಟ ದೂರ. ಚೆನ್ನಾಗಿದೆ ಅಕ್ಕ. ಹೇಗಿದ್ದೀರಾ ಬಾಬಾ? ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವಾ? ಬನ್ನಿ ಬಾಬಾ, ಮನೆಗೆ ಬಂದು ಹೋಗಿ. ಅಕ್ಕ, ನೀನಾದ್ರೂ ಬಾವನ್ ಹೇಳಕ್ಕ. ಬಾಬಾ ಬನ್ನಿ ಬಾಬಾ, ದಯವಿಟ್ಟು ಬನ್ನಿ.
ಹೇಳಕ್ಕ. ಬಾಕ. ಅಮ್ಮ ಅಮ್ಮ. ಏನು ಅಳಿಯಂದ್ರೆ ಒಳಗ್ ಬನ್ನಿ. ನನ್ನ ಕ್ಷಮಿಸಿ. ನಿಮ್ಮನ್ನ ನಾನು ತುಂಬಾ ನೋಯಿಸ್ಬಿಟ್ಟೆ. ನನ್ನ ಮುಖ ತೋರ್ಸಕ್ಕೆ ನಾಚಿಕೆ ಆಗುತ್ತೆ. ಯಾಕೆ ಹಾಗೆಲ್ಲ ಮಾತಾಡ್ತಿದ್ದೀರಾ? ಅದೊಂದು ಕೆಟ್ಟ ಗಳಿಗೆ. ನಾವು ಅದನ್ನ ಯಾವತ್ತೂ ಮರೆತು ಬಿಟ್ವಿ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿದಾನಲ್ಲ, ಅಷ್ಟೇ ಸಾಕು. ಬನ್ನಿ ಒಳಗೆ. ಬನ್ನಿ ಬಾಮ್ಮ, ಬಾ ಬನ್ನಿ. ಬನ್ನಿ ಬಾ. ಅಮ್ಮ, ಹೀಗೆ ನಿಂತಿರ್ತೀಯೋ ಇಲ್ಲ ಊಟಕ್ಕೆ ಒಂದು ವ್ಯವಸ್ಥೆ ಮಾಡ್ತೀಯೋ? ರಾಜು, ಮನೇಲಿ ಊಟ ಸಾಮಾನೆಲ್ಲ ಮುಗ್ದೋಗಿದೆ. ನೀನ್ ಮಾತಾಡಿಸ್ತಾ ಇರು, ನಾನು ಅಂಗಡಿಗೆ ಹೋಗಿ ತಂದು ಬಿಡ್ತೀನಿ. ಸರಿಮಾ. ಮಾವ, ಏನ್ ಗೀತಾ? ಮಾವ, ಆ ರುದ್ರನು ಚಿಂತಾಮಣಿನೂ ರುದ್ರನು ರಾಜು, ಏ ರಾಜು, ಎಲ್ಲಿಗೋ ಹೋಗ್ತಾ ಇದ್ಯಾ? ಲಕ್ಷ್ಮಿ, ಲಕ್ಷ್ಮಿ, ರಾಜು ಮುಚ್ಚಿಡ್ಕೊಂಡು ಕೋಪದಲ್ಲಿ ಹೋಗ್ತಿದ್ದಾನೆ. ನನ್ಗೆ ಯಾಕೋ ಹೆದರಿಕೆ ಆಗ್ತಿದೆ ಅಮ್ಮ. ಅಮ್ಮ, ಇದನ್ನ ಯಾರ ಹತ್ರನೂ ಹೇಳಕ್ ಹೋಗ್ಬೇಡ. ನಾನೀಗ ಬರ್ತೀನಿ. ಮುಚ್ಚ ಬಾಯ್ನ. ದೇವರಂತ ಮನುಷ್ಯನ್ನ ಅವ್ರ ಮನೆಯಿಂದಾನೇ ಹೊರಗೆ ಹಾಕೋಕೆ ಎಷ್ಟೋ ಧೈರ್ಯ ನಿಂಗೆ? ಚಿಂತಾಮಣಿ, ನಾನು ಇದನ್ನೆಲ್ಲ ಮಾಡ್ತಿರೋದು ನಿನ್ನೊಳಿದಕ್ಕೆ ತಾನೆ. ಸಾಕ್ ನಿಲ್ಸು. ದಿಕ್ಕು ದೆಸೆ ಇಲ್ದೆ ಊರೂರು ಅಲ್ಕೊಂಡಿದ್ದ ನಮಗೆ ನೆಲೆ ಕೊಟ್ಟು ನಾನ್ ನಡತೆಗೆಟ್ಟೋಳು ಅಂತ ಗೊತ್ತಿದ್ರು ಅವರ ಗೌರವ ಮಣ್ಣಪಾಲಾದ್ರೂ ಪರವಾಗಿಲ್ಲ ಅಂತ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಬಾಳು ಕೊಟ್ಟ ಮಹಾನುಭಾವ ಅವರು. ಅಂತವ್ರಿಗೆ ಮೋಸ ಮಾಡ್ತೀಯಾ? ಅವ್ರ ಋಣನ 7 ಜನ್ಮ ಎತ್ತಿದ್ರು ನಾವು ತೀರ್ಸೋಕಾಗಲ್ಲ. ಅಂಥದ್ರಲ್ಲಿ ಇಂಥ ಕೆಲಸ ಮಾಡಿದೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಮಣಿ, ನನ್ ಮಾತ್ ಕೇಳ್ತೀಯಾ? ಇದ್ರಲ್ಲಿ ಕೇಳೋದೇನಿಲ್ಲ. ನಾನು ಈಗ್ಲೇ ಹೋಗಿ ಈ ಪತ್ರನ ಅವ್ರಿಗೆ ವಾಪಸ್ ಕೊಡ್ತೀನಿ. ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ಕೊತೀನಿ. ನಿನ್ ಕಡೆಲೇ ಬಿಡೋ ಕೈನಾ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಆ ಪತ್ರ ನಂಗೆ ಕೊಟ್ಬಿಡು. ನಾನ್ ಕೊಡೋದಿಲ್ಲ. ಕೊಡ್ಲಿಲ್ಲ ಅಂದ್ರೆ ನೀನ್ ಉಳಿಯಲ್ಲಮ್ಮ. ಹೇಗೂ ರಾಜೇಗೌಡ ನಿನ್ ಕೊಲೆ ಮಾಡ್ತೀನಿ ಅಂತ ಊರವ್ರ ಮುಂದೆ ಹೇಳೋನೆ. ಈಗ ಆ ಕೆಲಸ ನಾನ್ ಮಾಡ್ತೀನಿ. ಆಗ ಅವನ್ ಜೈಲ್ಗೆ ಹೋಗ್ತಾನೆ. ಏನಂದೆ? ಕೆಂಚರಂಗ, ಅವಳನ್ನ ಬಿಡ್ಬೇಡಿ, ಮುಗಿಸಿ. ರುದ್ರಣ, ರುದ್ರಣ, ಆ ರಾಜು ನಿಮ್ಮನ್ನು ಹುಡ್ಕೊಂಬಂದ. ನೀವು ಸಿಗ್ದಕ್ಕೆ ನಮ್ಮವ್ರನ್ನ ಹೊಡಿತಾನೆ.